ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಇರಲಿ, ಸ್ವಲ್ಪ ತಡವಾಗಿ ಬಂದೆ. ಕಾರಣ ಏನೇ ಇದ್ದರೂ ತಡ ಆಗಿದೆ ಅನ್ನೋದೇ ನಿಜ ಆಗುತ್ತೆ. ಆದರೆ ಕ್ಷಮೆನ ಕೇಳೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಷ್ಟೇ. ಜೀನಿಯಸ್ ಮುತ್ತ ಸಿನಿಮಾ ಬಗ್ಗೆ ನನಗೆ ಫಸ್ಟು ಅಮ್ಮ ಕರೆದು ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನೀವು ಏನು ಮಾಡಿದ್ರು ಆ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಮ್ಮ ಅಂದೆ. ಯಾಕಂದ್ರೆ ನನಗೆ ಬೇರೆ ಅದ್ರ ಬಗ್ಗೆ ಪ್ರಶ್ನೆ ಆಗಲಿ ಅಥವಾ ಅದ್ರ ಬಗ್ಗೆ ಬೇರೆ ಇನ್ಯಾವುದೇ ಬೇಸಿಕಲಿ ಪ್ರಶ್ನೆ ಇರಲ್ಲ. ಯಾಕೆಂದರೆ ಅನುಷ್ ಅವರೊಂದು ಮಾತು ಹೇಳಿದ್ರು, ಚಿನ್ನಾರಿ ಮುತ್ತ ಅಂದರೆ ವಿಜಯ ರಾಘವೇಂದ್ರ ಚಿನ್ನಾರಿ ಮುತ್ತ ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ. ಇವತ್ತು ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನನಗೆ ಅಂತ ಒಂದು ಬದುಕು, ಅಂದರೆ ಸಿನಿಮಾದಲ್ಲಿ ಒಂದು ಬದುಕು, ಒಂದು ರೆಕಗ್ನಿಷನ್, ಅಥವಾ ಅದಾದ ನಂತರ ಏನೇ ನಿನಗಾಗಿ ಆಗ್ಬೋದು, ಏನೇ ಮಾಡಿದ್ರೆ ಅದಕ್ಕೆ ಮೂಲ ಕಾರಣ ಚಿನ್ನಾರಿ ಮುತ್ತ ಸಿನಿಮಾ ಮೂಲಕ ನನಗೆ ಒಂದು ಮರುಜನ್ಮ ಕೊಟ್ಟಂತಹ ಒಂದು ಸಂದರ್ಭ ಅದು. ಯಾಕಂದರೆ ನಾಗಾಭರಣ ಅಂಕಲ್ ಸ್ಕ್ರಿಪ್ಟ್ ಮಾಡ್ತಾ ಇದ್ರು. ಅವಾಗ ನಾನು ಕಾಸ್ಟ್ಯೂಮ್ ಟೆಸ್ಟ್ಗೆ ಹೋಗಿದ್ದೆ. ಅಮ್ಮ ಒಳಗೆ ಕರ್ಕೊಂಡೋಗಿ ಬಟ್ಟೆ ಹಾಕಿ ಹೊರಗಡೆ ಕರ್ಕೊಂಬಂದು ನಿಲ್ಸಿದ್ರು. ಅಂಕಲ್ ಯಾವುದೋ ಸ್ಕ್ರಿಪ್ಟ್ ನೋಡ್ತಾ ಇದ್ರೆ ತಿರುಗಿ ನೋಡ್ಬಿಟ್ಟು ಬಂದಲ್ಲ ಮುತ್ತ ಅಂದರು. ನನಗದು ಹೇಗೆ ಕಣ್ಣು ಕಟ್ಟದಾಗಿದೆ ಅಂದರೆ ಅದು ನನ್ನ ಇಡೀ ಜನ್ಮಕ್ಕಾಗೋಯ್ತು. ಸೊ ಇವತ್ತಲ್ಲ ನಾಳೆ ಅಲ್ಲ ಇನ್ನು ಮುಂದಕ್ಕೂ ಕೂಡ ಎಷ್ಟೇ ತಲೆಮಾರು ಬಂದರೂ ಒಂದು ಚಿನ್ನಾರಿ ಮುತ್ತ ಸಿನಿಮಾ ಬಂತು, ಅದ್ರ ಮೂಲಕ ಒಬ್ಬ ವಿಜಯ ರಾಘವೇಂದ್ರ ಚಿನ್ನಾರಿ ಮುತ್ತ ಆದ. ವಿಜಯ ರಾಘವೇಂದ್ರ ಅಂತ ಗುರುತಿಸೋದು ಇದ್ದಾರೆ, ಆದರೆ ಹೆಚ್ಚಾಗಿ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅಂತ ಹೇಳ್ತಾರೆ. ಸೊ ಇದು ನನಗೆ ಇವರು ಒಂದು ಬಳುವಳಿಯ ಕೊಟ್ಟರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅಥವಾ ಅತಿಶಯೋಕ್ತಿನೂ ಅಲ್ಲ. ಹೌದು ಸರ್ ಹೇಳಿದಾಗೆ ಈ ವರ್ಷ 31 ವರ್ಷ ಆಗುತ್ತೆ. ಅದನ್ನು ನಾನು ಬಹಳ ಖುಷಿಯಾಗಿ, ಬಹಳ ವಿನಮ್ರತೆಯಿಂದ, ಬಹಳ ವಿನಯವಾಗಿ ಅದನ್ನು ಹಂಚ್ಕೋಬೇಕು ಒಂದು ಪಾಡ್ಕಾಸ್ಟ್ ಮುಖಾಂತರ ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನಾಗಾಭರಣ ಅಂಕಲ್, ದತ್ತಣ್ಣ, HS ವೆಂಕಟೇಶ್ ಮೂರ್ತಿ ಅವರು ಎಲ್ಲರ ಜೊತೆ ಒಂದು ಸಣ್ಣ ಒಡನಾಟ ಇರುತ್ತೆ, ಒಂದು ಚರ್ಚೆ ಇರುತ್ತೆ, ಒಂದು ಮಾತುಕತೆ ಇರುತ್ತೆ. ಯಾಕಂದರೆ ಅದನ್ನು ನೆನೆಸ್ಕೋಬೇಕು. ಮುಖ್ಯ ಕಾರಣ ಇಷ್ಟೇ, ಚಿನ್ನಾರಿ ಮುತ್ತ ಆದ ನಂತರ ಜೀನಿಯಸ್ ಮುತ್ತ ಅಂತ ಒಂದು ಸಿನಿಮಾ ಮಾಡೋ ಪ್ರಯತ್ನ ಬರೋವರೆಗೂ ಅಂಥ ಯಾವುದೇ ದೊಡ್ಡ ಪ್ರಯತ್ನ ನಾನು ನೋಡಿಲ್ಲ. ಐ ಆಮ್ ಶ್ಯೂರ್ ನೀವು ಯಾರು ನೋಡಿರ್ಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಅದಕ್ಕೆ ಒಂದು ಇಂಟೆಂಟ್ ಬೇಕಾಗುತ್ತೆ, ಅದಕ್ಕೆ ಒಂದು ಉದ್ದೇಶ ಬೇಕಾಗುತ್ತೆ. ಒಂದು ಸಿನಿಮಾ ಮಾಡಬೇಕು, ಮಕ್ಕಳು ನೋಡಬೇಕು, ಇದರಿಂದ ಮಕ್ಕಳಿಗೆ ಒಂದು ಮಾಹಿತಿ, ಮನರಂಜನೆ ಜೊತೆಗೆ ಒಂದು ಸಮಾಧಾನ, ಒಂದು ಒಳ್ಳೆ ಸಿನಿಮಾ ನೋಡಿದ್ವಪ್ಪ ಅನ್ನೋ ಒಂದು ಸಮಾಧಾನ ಎಲ್ರಿಗೂ ಸಿಗಬೇಕು. ಅಂಥ ವಿಚಾರ ಇರುವಂಥ ಸಿನಿಮಾ ಜೀನಿಯಸ್ ಮುತ್ತ ಆಗುತ್ತೆ. ನಮ್ಮ ಜೀನಿಯಸ್ ಮುತ್ತ ಅವನು ಬಹಳ ಇನ್ನೋಸೆಂಟ್ ಇದ್ದಾನೆ. ಬಹಳ ಖುಷಿಯಾಗಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ನಾನು ಕೆಲಸ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ. ನಿಧಾನ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದ. ಆತ ಎಲ್ಲೋ ಹೋಗ್ತಾ ಇರಲಿಲ್ಲ, ಲೈಟಿಂದ ನಿಂತ್ಕೊಳ್ಳೋನು ಅಥವಾ ಬೇರೆ ಔಟ್ ಆಫ್ ದ ಫೀಲ್ಡ್ ಹೋಗಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದ. ಅವ್ರ ತಾಯಿ ಈ ಸಿನಿಮಾನ ನಿರ್ಮಾಣ ಮಾಡಿ, ಇವಾಗ ಸಿನಿಮಾ ಮಾಡೋದು ಒಂದು ಸಾಹಸದ ಕೆಲಸನೇ. ಅದು ಮಕ್ಕಳ ಸಿನಿಮಾ ಆಗಿರ್ಬೋದು ಅಥವಾ ಮನೋರಂಜನಾತ್ಮಕ ಸಿನಿಮಾ ಆಗಿರ್ಬೋದು. ಅದನ್ನು ಬೈಫರ್ಕೇಟ್ ಮಾಡೋಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಆ ಥರ ನೋಡೋಕೋದ್ರೆ ಚಿನ್ನಾರಿ ಮುತ್ತ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಕ್ಸಸ್, ಕಮರ್ಷಿಯಲ್ ಸಕ್ಸಸ್ ಆ ಕಾಲಕ್ಕೆ. 25 ವಾರ ನೋಡ್ತಲ್ವ ಅಂಕಲ್ ಸಿನಿಮಾ. ಸೊ ಆವಾಗ ಸಿನಿಮಾ ಮಾಡಿದಾಗ ಹೆಚ್ಚು ನಮಗೆ ಜ್ಞಾನ ಆಗಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಆಗಲಿ, ತಿಳುವಳಿಕೆ ಆಗಲಿ, ಇದು ಯಾವುದೂ ಇರಲಿಲ್ಲ. ಆದರೆ ಇವಾಗ ಎಲ್ಲವೂ ಇಟ್ ಇಸ್ ಬಿಕಮ್ ಎನ್ ಓಪನ್ ಸೀಕ್ರೆಟ್. ಸರ್ ಬಹಳ ಒಳ್ಳೆ ಮಾತು ಹೇಳಿದ್ರು, ಒಂದು ಎಮೋಷ್ನಲ್ ಒಬೆಸಿಟಿ ಇದೆ ಅನ್ನೋದನ್ನು. ಈ ಎಮೋಷ್ನಲ್ ಒಬೆಸಿಟಿನ ಬ್ರೇಕ್ ಮಾಡೋಕ್ಕೆ ಸಾಧ್ಯ ಆಗೋದು ರಿಯಲಿಸ್ಟಿಕ್ ಅಪ್ರೋಚ್ ಆಫ್ ಎವ್ರಿ ಜಾಬ್. ಅದು ಸಿನಿಮಾ ಆಗಿರ್ಬೋದು, ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಅದನ್ನು ಬ್ರೇಕ್ ಮಾಡಬೇಕಂದ್ರೆ ರಿಯಲಿಸ್ಟಿಕ್ ಅಪ್ರೋಚೇ ಬೇಕಾಗುತ್ತೆ. ನಮ್ಮ ಜೀನಿಯಸ್ ಮುತ್ತ ಸಿನಿಮಾದಲ್ಲಿ ನಮ್ಮ ಬೇರಿಗೆ ಬಹಳ ಗಟ್ಟಿಯಾಗಿ ಅಂಟ್ಕೊಂಡಿರುವಂಥ ವಿಷಯಗಳು, ಅದು ಎಮೋಷ್ನಲ್ ಆಗಿರ್ಬೋದು, ವಿಜುವಲ್ ಆಗಿರ್ಬೋದು. ವಿಜುವಲ್ ಅಂದರೆ ನಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆಗಿರುವಂಥ ವಿಜುವಲ್ ಟ್ರೀಟ್ ಏನಿದೆ, ಇವೆಲ್ಲವೂ ಬಹಳ ಚೆನ್ನಾಗಿದೆ. ಆಮೇಲೆ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನನ್ನ ಅಮ್ಮಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸಲೇಬೇಕು. ಅವ್ರು ಯಾರ ಕೈಲಾರು ಕರೆಸಿ ಪಾತ್ರ ಮಾಡಿಸ್ಬೋದಿತ್ತು, ಆದರೆ ನನ್ನ ಮೇಲೆ ಒಂದು ವಿಶೇಷವಾದ ಅಕ್ಕರೆ ಇದೆ, ಅವ್ರಿಗೆ ಒಂದು ವಿಶ್ವಾಸ ಇದೆ, ಒಂದು ಪ್ರೀತಿ ಇದೆ. ಅದನ್ನು ನಾನು ಇನ್ನೂ ಮುಂದಕ್ಕೂ ಉಳಿಸ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆ ಕೂಡ ನನಗೆ ನಾನೇ ಕೊಟ್ಕೋತೀನಿ. ಸೊ ಅಮ್ಮ ಥ್ಯಾಂಕ್ಸ್ ಅಮ್ಮ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾಗಾಭರಣ ಅಂಕಲ್ ನಾನು ಥ್ಯಾಂಕ್ಸ್ ಹೇಳಬೇಕು. ಇವತ್ತು ನನ್ನ ಅಸ್ತಿತ್ವ ಏನಿದೆ, ನನ್ನ ಐಡೆಂಟಿಟಿ ಏನಿದೆ, ಅದಕ್ಕೆ ಬಹಳ ಮುಖ್ಯ ಕಾರಣ ನಾಗಾಭರಣ ಅಂಕಲ್ ಆಗ್ತಾರೆ. ಚಿನ್ನಾರಿ ಮುತ್ತ ಆಯಿತು, ಅದಾದ ನಂತರ ಕಲ್ಲರಳಿ ಹೂವಾಗಿ ಆಯಿತು. ಹಂತದಿಂದ ಹಂತಕ್ಕೆ ಕಲಿತಾನೇ ಬಂದೆ, ಇವತ್ತಿಗೂ ಕಲಿತಾ ಇರ್ತೀನಿ. ನಾಗಾಭರಣ ವೇದಿಕೆ ಮೇಲಿದ್ದಾರೆ.
ನನಗೆ ಪನ್ನಗಾಭರಣ ಅದು ಫಸ್ಟ್ ಮೆಮೊರಿ ಇರೋದೆ ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ಒಂದು ಶಾರ್ಟ್ ಇದೆ, ಮಲ್ಕೊಂಡಿರ್ತೀನಿ, ನಾನು ಎದ್ದೇಳಿಸ್ಬಿಟ್ಟು ತಿರುಗಿ ನೋಡ್ತೀನಿ, ನಾನು ನೋಡ್ಬಿಟ್ಟು ನಗ್ಬಿಟ್ಟು ಹಂಗೆ ಮಲ್ಕೋತಾರೆ. ನನಗೆ ಈ ಎಲ್ಲ ವಿಚಾರಗಳು ಮನಸ್ಸಿಗೆ ಬಹಳ ಹತ್ತಿರವಾಗಿ, ಅಂದರೆ ಒಂಥರ ಬೇರೂರು ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಜೀನಿಯಸ್ ಮುತ್ತ ಮೂಲಕ ಇನ್ನೊಂದು ದಾಖಲೆ, ಇನ್ನೊಂದು ನೆನಪಲ್ಲಿ ಉಳ್ಕೊಳ್ಳುವಂಥ ಒಂದು ಅನುಭವ ಆಡಿಯನ್ಸ್ಗೆ ಸಿಗುತ್ತೆ. ಅದರ ಒಂದು ಸಾರ್ಥಕತೆ ಅದರ ನಿರ್ಮಾಪಕರಾದ ಲತಾ ಮೇಡಮ್ಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಗಿರಿಜಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥ ಅನುಭವ ನನಗೆ, ಅನುಷ್ ಅವ್ರು ಹೇಳಿದ ನಿಜ. ಗಿರಿಜಮ್ಮ ಮನೆಗೆ ಕೊಟ್ಟೋದ್ರೆ ಅವ್ರ ಮನೆ ಆತಿಥ್ಯ, ಅವ್ರ ಮನೆ ಊಟ ನನಗೆ ಭಾಳ ಇಷ್ಟ. ಕೈಮ ಉಪ್ಪಿಟ್ಟು, ಸೊ ಅದನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಅದನ್ನು ಸೊ ಗಿರಿಜಮ್ಮ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅದು ಕೇವಲ ಕೆಲಸದ ಥರ ಇರೋದಿಲ್ಲ, ಅದೊಂದು ಅನುಭವ ಥರ ಇರುತ್ತೆ, ಅದೊಂದು ಜೀವನದ ಥರ ಇರುತ್ತೆ, ಒಂದು ಲವಲವಿಕೆ ಇರುತ್ತೆ. ಇಂಥ ಒಂದು ಲವಲವಿಕೆಯ ಅನುಭವನ ನಾನು ಜೀನಿಯಸ್ ಮುತ್ತ ಸಿನಿಮಾ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗಲಿ. ಆ ಯಶಸ್ಸು ಕಮರ್ಷಿಯಲ್ನ ಮೀರಿ ಜನರನ್ನ ತಲುಪುವಂಥ, ಜನರಿಗೆ ಸಮಾಧಾನವನ್ನು ಕೊಡುವಂಥ, ಜನರಿಗೆ ಒಂದು ರೀತಿಯಾದ ತಿಳುವಳಿಕೆಯನ್ನು ಕೊಡುವಂಥ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.